ನಮಸ್ಕಾರ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಸಾಮಾನ್ಯವಾಗಿ ಎಲ್ಲ ಕಂಪ್ನಿಯಲ್ಲೂ ಜಾಬ್ ಕಟ್ಸು ರೀಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಮನೆ ಕಳಿಸ್ತಾ ಇರ್ತಾರೆ ಜನಗಳನ್ನ. ಸೊ ಯಾವಾಗ ಆ ಥರ ಆಗುತ್ತೆ ಅಂತಂದಾಗ 6ನೇ ಮನೆ ಡಿಆಕ್ಟಿವೇಟ್ ಆದಾಗ, ನಿಮ್ಮ ಜಾತಕದಲ್ಲಿ 6ನೇ ಮನೆ ಅಂದರೆ ಋಣದ ಮನೆ ಅಂತ ಕರಿತೀವಿ, ಆ ಮನೆ ಇದ್ದಾಗ ನಿಮಗೆ ಸರ್ವಿಸ್ ಮನೆ, ಅದು ಸರ್ವಿಸನ್ನು ಕೊಡುತ್ತೆ. ಯಾವಾಗ ಸರ್ವಿಸನ್ನು ಕಟ್ ಆಗಬೇಕು ಅಂದರೆ 5ನೇ ಮನೆ ಆಕ್ಟಿವೇಟ್ ಆಗಿರುತ್ತೆ. ಸೊ ನಾವೇನು ಮಾಡಬೇಕು, ಇದಕ್ಕೆ ರೆಮಿಡಿ ಏನು? ತುಂಬ ಜನ ಬಳಲ್ತಾ ಇದ್ದೀರಾ, ಏನಪ್ಪ ಮಾಡೋದು, ನಂಗೆ ಕೆಲಸ ಇಲ್ಲ ಅಂತ. ಸಿಂಪ್ಲೆಸ್ಟ್ ರೆಮಿಡಿ ಹೇಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಇಮ್ಮಿಡಿಯೇಟ್ ಆಗಿ ಒಂದು ಸಾಕು ಪ್ರಾಣಿ ತೊಗೊಂಬನ್ನಿ. ಅಂದರೆ ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಹಸು ಇರ್ಬೋದು, ಅಥವಾ ಇನ್ನೇನಾದರೂ ಪ್ರಾಣಿ, ಮೀನು ಇರ್ಬೋದು. ಇವನ್ನೆಲ್ಲ ನೀವು ಸಾಕೋದ್ರಿಂದ ಏನಾಗುತ್ತೆ, ನಿಮ್ಮ ಋಣದ ಮನೆ ಆಕ್ಟಿವೇಟ್ ಆಗುತ್ತೆ, ಅಂದರೆ 6ನೇ ಮನೆ ಆಕ್ಟಿವೇಟ್ ಆಗುತ್ತೆ. ಆದಾಗ ಆಟೋಮೆಟಿಕ್ ಆಗಿ ದೇವ್ರು ಏನು ಮಾಡ್ತಾನೆ, ಲಾಜಿಕ್ ಏನಂದ್ರೆ, ದೇವರು ನನ್ನ ಕೆಲಸ ಏನು ಮಾಡ್ತಾ ಇದ್ದಾನೆ, ಒಂದು ಪ್ರಾಣಿನ ಸಾಕ್ತಾ ಇದ್ದಾನೆ ಅಂತ ದುಡ್ಡು ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಸಂಬಳದ ಥರ ಅಲ್ಲದೆ ಇದ್ರೂ ಇರ್ಬೋದು, ಬಟ್ ದುಡ್ಡಂತೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕ್ಯಾಶ್ ಫ್ಲೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ನಮಸ್ಕಾರ.